Dear learners, in my last virtual session, we have been discussing about mainly the what is meant by blackboard. Blackboard ಅಂದ್ರೆ ಏನು ಇದರ ಬಗ್ಗೆ ಅಥವಾ ಸ್ಕಿಲ್ ಆಫ್ ಯೂಸಿಂಗ್ ಬ್ಲಾಕ್ಬೋರ್ಡ್. ಸ್ಕಿಲ್ ಆಫ್ ಯೂಸಿಂಗ್ ಬ್ಲಾಕ್ಬೋರ್ಡ್. ಸೊ ಇದ್ರ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತಾ ಇದ್ವಿ. Usually all the teachers, all the level of the teachers, irrespective of all discipline teachers, those are from different type of the background, so surely they will use extensively during the teaching for to make effective teaching. That we have studied it. Okay, then what are the main users? As we have know that another term for using this blackboard is also chalkboard. ಈ ಒಂದು ಬ್ಲಾಕ್ ಬೋರ್ಡ್ ಗೆ ನಾವು ಕಪ್ಪು ಹಲಿಗೆ ಅಥವಾ ಕರಿ ಹಲಿಗೆಗೆ ಇನ್ನೊಂದು ಏನು ಅಂದ್ರೆ ಸೀಮೆ ಸುಣ್ಣ ಫಲಕ ಅಂತಲೂ ಕೂಡ ನಾವಿಲ್ಲಿ ಕರಿತೀವಿ. ಚಾಕ್ ಬೋರ್ಡ್ ಈಸ್ ನೋನ್ ಆಸ್ ಸ್ಕಿಲ್ ಆಫ್ ಯೂಸಿಂಗ್ ಬ್ಲಾಕ್ ಬೋರ್ಡ್. ದಿಸ್ ಇಸ್ ಅಂಡರ್ ವಾಟ್ ವಿ ಕಾಲ್ ಎಸ್ ಟರ್ಮ್. We have compiled here the three main important uses. ನಾವು ಇಲ್ಲಿ ಮುಖ್ಯವಾಗಿ ಮೂರು ಉಪಯೋಗಗಳನ್ನ ನಾವಿಲ್ಲಿ ಪಟ್ಟಿಯನ್ನ ಮಾಡಿದೀವಿ. The first one, it is real asset in classroom teaching. Okay, why it is called as real asset? I will ask you. You go to the classroom, don't use the classroom, make the students to more effective learning. Is it possible? Let us try it. Okay, ನೀವೊಂದು ಏನ್ ಮಾಡಿ ಬ್ಲಾಕ್ ಬೋರ್ಡ್ ಅನ್ನು ಯೂಸ್ ಮಾಡ್ಬೇಡ್ರಿ, ಹಂಗೆ ಟೀಚ್ ಮಾಡ್ರಿ ನೋಡೋಣ. ಹೈಸ್ಕೂಲ್ ಸ್ಟೂಡೆಂಟ್ಸ್ ಗೆ, ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್ ಗೆ ಇದು ಸಾಧ್ಯ ಆಗತ್ತಾ? ನೆವರ್. At least to write some important points at the level of questioning or introduction during the proceedings of the explanations or illustration with examples or during the evaluation stages. Okay, at all the level, right from the introduction to till the end of the lesson, one way or the other way, we will, all the teachers rely on the chalkboard. ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೂ ಕೂಡ ಅದು ಪಾಠದ ಪರಿಚಯ ಇರಬಹುದು, ವಿವರಣೆ ಇರಬಹುದು, ಅಥವಾ ಉದಾಹರಣೆಗಳೊಂದಿಗೆ ವಿಶದೀಕರಿಸತಕ್ಕಂಥದ್ದು ವಿಷಯ ಇರಬಹುದು, ಅಥವಾ ಈ ಮೌಲ್ಯಮಾಪನ ಸಂದರ್ಭದಲ್ಲಿಯೂ ಕೂಡ ನಮ್ಗೆ ಏನ್ ಬೇಕಾಗ್ತೈತಿ ಅಂತಂದ್ರೆ ಕಪ್ಪು ಹಲಿಗೆ ಬೇಕೇ ಬೇಕು. Therefore it is the asset like the textbook. ನಿಮ್ಗೆ ಪಠ್ಯ ಪುಸ್ತಕ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಆಸ್ತಿ, ಹೌದಾ? ಈಗ ಮನೆಯಲ್ಲಿ ತಂದೆ ತಾಯಿಗಳು ಹೇಗೆ ನಮಗೆ ಆಸ್ತಿ ಇರ್ತಾರೆ, ಹೌ ಅವರ್ ಫಾದರ್ ಅಂಡ್ ಮದರ್ ಅಂಡ್ ಪೇರೆಂಟ್ಸ್ ಆರ್ ಅಸೆಟ್ ಟು ಅವರ್ ವಾಟ್ ವಿ ಕಾಲ್ ಆಸ್ asset to our Taizum. Please switch off your mic, Taizum. So asset for our career or for our family, they are the backbones. Like that, in the same way, our blackboard is also the asset for each and every teacher. Therefore it is a permanent friend for the all the teachers. ಈ ಒಂದು ಕಪ್ಪು ಹಲಿಗೆ ಅನ್ನೋದು ಏನಾಗಿದೆಯಪ್ಪ ಅಂತಂದ್ರೆ ಯಾವಾಗಲೂ ಕೂಡ ಒಂದು ಆಸ್ತಿ ಆಗಿದೆ, ಒಂದು ಖಾಯಂ ಸ್ನೇಹಿತ ಅಂತನೂ ಕೂಡ ನಾವಿಲ್ಲಿ ಕರಿಬಹುದು. It seeks to strengthen the retention. It seeks to strengthen the retention. ಅಂದ್ರೆ ಇದು ಈಗ ಏನು ಯಾವುದೋ ಒಂದು ಪುನಃ ಸ್ಮರಣೆಗೆ, ಯಾವುದೋ ವಿಷಯವನ್ನ ಪುನಃ ಸ್ಮರಣೆಗೆ ತಂದು ಅದನ್ನು ಗಟ್ಟಿಗೊಳಿಸ್ತಕ್ಕಂತಹ ಒಂದು ಸಾಧನವಾಗಿದೆ. ಫಸ್ಟ್ ಯೂಸ್ ಈಸ್ ಇಟ್ ಈಸ್ ಎ ರಿಯಲ್ ಅಸೆಟ್. ಮೊದಲನೇ ಒಂದು ಉಪಯೋಗ ಏನು, ಅದು ಒಂದು ನೈಜವಾಗಿರ್ತಕ್ಕಂಥ ವರ್ಗ ಕೋಣೆಯ ಬೋಧನೆಯ ಒಂದು ಆಸ್ತಿ. ಎರಡನೇದು ಏನು, ಇಟ್ ಸೀಕ್ಸ್ ಟು ಸ್ಟ್ರೆಂಥನ್ ದಿ ರಿಟೆನ್ಷನ್. We can recall and we can strengthen with respect to any concept, and it is going to associating to help for our advancing the any concept. ಯಾವುದೇ ಒಂದು ಪರಿಕಲ್ಪನೆಯನ್ನ ನಾವು ಮುಂದುವರಿಸಬೇಕಾಯ್ತಪ್ಪ ಅಂತಂದ್ರೆ ಆ ಒಂದು ಕಪ್ಪು ಹಲಿಗೆ ನಮ್ಗೆ ಬೇಕೇ ಬೇಕಾಗ್ತೈತಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇರ್ತೀರಿ, ಸೊ ಏನಪ್ಪಾ ಅಂತಂದ್ರ ಈ ಭೂಮಿಯ ಅಕ್ಷಾಂಶಗಳು ಮತ್ತು ರೇಖಾಂಶಗಳನ್ನ ನೋಡ್ತಾ ಇರ್ತೀರಿ. ಈ ಭೂಮಿಯ ಮತ್ತು ಅಕ್ಷಾಂಶಗಳನ್ನ ಕಲ್ತ್ರೆ ಅಂದ್ರೆ ರೇಖಾಂಶಗಳನ್ನ ತಿಳಿಯೋದಕ್ಕೂ ಏನ್ ಮಾಡ್ತಾ ಹೋಗ್ತೈತಿ, ಅದು ಅಸೋಸಿಯೇಟ್ ಮಾಡ್ತಾ ಹೋಗ್ತೈತಿ. ಒನ್ಸ್ ದ ಲಾಂಜಿಟ್ಯೂಡ್ ಲರ್ನ್ಸ್,
Okay, then latitude will also be learned very easily with the help of this diagrammatic representation drawn on the blackboard. Okay, it assists in recalling the facts. So definitely, once you draw anything else, immediately student will recall what they have learned it. Even the teacher can learn it. ಓಕೆ, ಇವತ್ತು ಮಹಾತ್ಮ ಗಾಂಧಿಯ ಒಂದು ಸ್ಕೆಚ್ ಡೈಗ್ರಾಮ್ ಅನ್ನ ತೆಗೆದ್ರೆ ಅಂದ್ರೆ ಅದನ್ನ ನೋಡಿದ ಕೂಡಲೇ ಹೇಳ್ತಾರೆ ನಿಮ್ಗೆ ಇದು ಮಹಾತ್ಮ ಗಾಂಧಿ ಅವರು ಅಂತ ಹೇಳಿ. ಓಕೆ, ಅರ್ಥಾತಲ್ಲ ನಾನು ಹೇಳಕತ್ತಿದ್ದು. ಒಂದು ಬ್ಯಾಟ್ರಿ ಇರ್ತೈತಿ, ಕಾರ್ ನಲ್ಲಿ ಇರ್ತಕ್ಕಂಥ ಬ್ಯಾಟ್ರಿ, ಅದನ್ನ ಚಿತ್ರ ತೆಗೆದ್ರಪ್ಪ ಅಂದ್ರೆ ಬ್ಯಾಟ್ರಿ ಅಂತಾನು ಕೂಡ ಅದನ್ನ ಹೇಳ್ತಾರೆ. ಅದನ್ನ ನೋಡಿದ ಕೂಡ ಏನ್ ಮಾಡ್ತಾರೆ, ಸಂಗತಿಗಳನ್ನ ನೆನಪು ಮಾಡ್ತಾರೆ. ಓಕೆ, ಫ್ಲೋ ಚಾರ್ಟ್ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್. ಓಕೆ, ಫ್ಲೋ ಚಾರ್ಟ್ ಗಳನ್ನ ನಾವು ಬಳಸ್ತಾ ಇದ್ದೀವಿ. So during the politics or administration with respect to Indian polity, as we know that our constitution has allocated the power with respect to, okay, ಏನಂತ ಹೇಳ್ತೀವಿ ನಾವು, legislation, execution and also what we call as a political arena. ಈಗ ನಾವು ಮುಖ್ಯವಾಗಿ 3 ರೀತಿಯಾಗಿರ್ತಕ್ಕಂತಹ ಪವರ್ ಗಳನ್ನ ಕೊಟ್ಟು ಬಿಟ್ಟಿದ್ವಿ ಸಂವಿಧಾನದಲ್ಲಿ. The constitution has given 3 powers: executive powers and also legislation powers and executive, legislation, judicial powers. We can show it one after the other. Suppose in the judicial power, highest most power will be at the center is Chief Justice of India. Under them, okay, ಈಗ ಮೊಟ್ಟ ಮೊದಲನೆಯದಾಗಿ ನಾವು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವ್ರನ್ನ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಅವ್ರ ಕೆಳಗೆ ಏನ್ ಮಾಡ್ತಾ ಹೋಗ್ತೀವಿ ನಾವು, ಸೊ ಜಸ್ಟಿಸ್, ಚೀಫ್ ಜಸ್ಟಿಸ್ ಅಂಡ್ ಜಸ್ಟಿಸಸ್ ಆಫ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ನಲ್ಲಿ ಇರ್ತಕ್ಕಂತಹ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರ್ತಕ್ಕಂತಹ ಒಂದು ನ್ಯಾಯಮೂರ್ತಿಗಳು ಅಂತ ಹೇಳ್ತೀವಿ. ಮತ್ ಆಮೇಲೆ ಕೆಳಗಡೆ ಏನ್ ಬರ್ತೈತಿ, ರಾಜ್ಯ ಮುಖ್ಯ ನ್ಯಾಯಮೂರ್ತಿ, ಚೀಫ್ ಜಸ್ಟಿಸ್ ಆಫ್ ದಿ ಸ್ಟೇಟ್. ಅಂಡ್ ಅಗೇನ್, okay, justices of the chief justices of the our court at the state level. Okay, so ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ಈ ತರನಾಗಿ ನಾವು ಏನ್ ಮಾಡಬಹುದು, ಫ್ಲೋ ಚಾರ್ಟ್ ಗಳನ್ನ ಯೂಸ್ ಮಾಡಿ ಸರಿಯಾಗಿ ಹೇಳಿದ್ರಂದ್ರೆ ವಿದ್ಯಾರ್ಥಿಗಳಿಗೆ ಬೇಗನೆ ಅರ್ಥ ಆಗ್ತಾ ಹೋಗ್ತೈತಿ. ಡೆಫಿನೆಟ್ಲಿ ದ ಕಾಂಕ್ರೀಟ್ನೆಸ್ ವಿಲ್ ಬಿ ಮೋರ್ ಅಮಂಗ್ ದಿ ಸ್ಟೂಡೆಂಟ್. ವಿದ್ಯಾರ್ಥಿಗಳಿಗೆ ಹೆಚ್ಚು ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತೈತಿ, ಸಂಗತಿಗಳನ್ನ ನೆನಪು ಮಾಡ್ಕೋಬಹುದು. ಓಕೆ, ಅಂದ್ರೆ ಪುನಃಸ್ಮರಣೆ ಮಾಡಿಕೊಳ್ಳೋದಕ್ಕೂ ಇದು ಬಹಳಷ್ಟು ಅನುಕೂಲಕರವಾಗಿದೆ. ಓಕೆ, ಪುನಃ ಸಂಗತಿಗಳ, ಸತ್ಯ ಸಂಗತಿಗಳ ಪುನಃ ಸ್ಮರಣೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. This is the third thing. And next one, I will go for the next aspect, importances. Okay, helps in understanding the concept. ಓಕೆ, ಇದರ ಮಹತ್ವ ಏನು ಹಂಗಾದ್ರೆ, ಯಾಕೆ ಬಳಸ್ಬೇಕು ನಾವು ಕಪ್ಪು ಹಲ್ಲಿಗೆ ಅಂತಂದ್ರೆ, ಒಂದು ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೋಬೇಕಾಯ್ತಪ್ಪ ಅಂದ್ರೆ ಇದು ಬೇಕೇ ಬೇಕು. ಪರಿಕಲ್ಪನೆ ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆ ಬರ್ತೈತಿ. ವಾಟ್ ಈಸ್ ಮೀನ್ ಬೈ concept? Concept may be anything, may be object, may be phenomena, may be principle, or may be rule, or may be any incident, etc. ಈ ಪರಿಕಲ್ಪನೆ ಅನ್ನೋದು ಯಾವುದೇ ಒಂದು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ವಿದ್ಯಮಾನ ಆಗಿರ್ಬೋದು. ಓಕೆ, ಈಗ ಮಳಿ ಬರ್ತಾ ಇದೆ, ರೈನಿಂಗ್. ಓಕೆ, ರೈನಿಂಗ್ ಇಸ್ ಎ ಕಾನ್ಸೆಪ್ಟ್. ಅಂಡರ್ಸ್ಟ್ಯಾಂಡ್? ಗಾಳಿ ಬೀಸ್ತಾ ಇದೆ, ಗಾಳಿ ಅನ್ನೋದು. ಓಕೆ, ಬ್ಲೋಯಿಂಗ್ ವಿಂಡ್, ಇಟ್ ಇಸ್ ಎ ಕಾನ್ಸೆಪ್ಟ್. why this raining will be occurs, ಯಾಕೆ ಆಗ್ತಿದೆ, reasons. Understand my point? ಸೊ ಈ ತರನಾಗಿ ನಾವು ಈ ಒಂದು ಮಳೆ ಏಕೆ ಆಗ್ತಾ ಇದೆ ಅಂತ ಹೇಳ್ಬೇಕಂದ್ರೆ, ಮೋಡದಿಂದ ಮಳೆ ಆಗ್ತಾ ಇದೆ. ಆಗ ಮೋಡ ಹೇಗೆ ರಚನೆ ಆಗುತ್ತೆ, how this clouds will be formed, which in turn gives the raining and what we call as, see here, ನೀವು ನೋಡ್ಬೋದು, ಹೊರಗಡೆ ನೋಡ್ತಾ ಇದ್ರೆ ಸಾಕಷ್ಟು ಮಳೆ ಆಗ್ತಾ ಇದೆ, ಡೌನ್ ಪೋರಿಂಗ್. ಇಟ್ ಈಸ್ ಆಲ್ಸೋ ಕಾಲ್ಡ್ ವಿತ್ ದಿ ಡೌನ್ ಪೋರಿಂಗ್. ಸೊ ಹೀಗೆ ಈ ಮೋಡದಿಂದ ಮಳೆ ಆಗುತ್ತೆ. ಓಕೆ, ದೆನ್ ಏನಾಗ್ತಾ ಇದೆ, ಮೋಡಗಳು ಯಾವ ರೀತಿ ಆಗ್ತಾ ಇದಾವೆ, ಇವೆಲ್ಲ ಪರಿಕಲ್ಪನೆಗಳು.
ಅರ್ಥ ಆಯ್ತಾ? ಒಂದು ಕಲ್ಲು ಅಂತ ಬಂದ್ರೆ ಅದು ಕೂಡ ಪರಿಕಲ್ಪನೆ. ಒಂದು ಚಾಕ್ ಪೀಸ್ ಅಂತ ಬಂದ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್, ದೇರ್ ಫೋರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಒನ್ ಕಾನ್ಸೆಪ್ಟ್. ಓಕೆ, ಭೂಮಿ, ಸೋಲಾರ್ ಸಿಸ್ಟಮ್ ಅದು ಕೂಡ ಒಂದು ಪರಿಕಲ್ಪನೆ. ಚಹಾ ಅದು ಕೂಡ ಒಂದು ಪರಿಕಲ್ಪನೆ. ಹೌದಾ? ಎನಿಮಲ್, ಪ್ರಾಣಿಗಳು ಅದು ಕೂಡ ಒಂದು ಪರಿಕಲ್ಪನೆ. ವಾಟ್ ಈಸ್ ಮೀನ್ ಬೈ ಲಿವಿಂಗ್ ಬೀಯಿಂಗ್? ಲಿವಿಂಗ್ ಬೀಯಿಂಗ್ ಅಂದ್ರೆ ಏನು? ಅದು ಕೂಡ ಏನಾಗಿದೆ? ಪರಿಕಲ್ಪನೆ ಅಂತಕ್ಕಂಥದ್ದು. ಸೊ ಹೀಗಾಗಿ ದೀಸ್ ಆರ್ ಆಲ್ ದಿ ಕಾನ್ಸೆಪ್ಟ್, maybe objects, maybe living beings, maybe phenomena, maybe rules, maybe laws, maybe any kind of illustrations. To understand this one, we need definitely the blackboard. ಹೌದಾ? ಸೊ ಇವುಗಳನ್ನ ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ ನಮಗೇನ್ ಬೇಕಾಗ್ತೈತಿ? ಕಪ್ಪಲಿಗೆ ಬೇಕೇ ಬೇಕು. ದೆನ್ ಇಟ್ ಕ್ಲಾರಿಫೈಸ್ ದಿ ಕಾನ್ಸೆಪ್ಟ್. It clarifies the concept. How it clarifies the concept? Take for example, in the language. Okay, what is meant by active voice? Okay, you will write the rule. Student don't understand it. Active voice ಅಂತಂದ್ರೆ ಗೊತ್ತಾಗೋದಿಲ್ಲ. ಹೌದಾ? ಹಾಗಾದ್ರೆ ಏನ್ ಮಾಡ್ಬೇಕಾಗ್ತೈತೆ ಅವನು? He has to go with certain sort of the one or two examples by following the rules of the active voice, and later on you can convert it into the passive voice. ಈ active voice ಇದ್ದದನ್ನ passive voice ಮಾಡ್ಬೇಕಾಯ್ತು ಅನ್ನೋ ಒಂದು ರೂಲ್ ಇದೆ. ಆ ರೂಲ್ ಹೇಳಿಬಿಟ್ರೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. The concept will not be clarified. With the help of the explanation only, so definitely the concept will be clarified. ಈ ಕಾನ್ಸೆಪ್ಟ್ ಅನ್ನ ಕ್ಲಾರಿಫೈ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಾಗ್ತೈತಿ? ಯಾವಾಗ್ಲೂ ಕೂಡ ಈ ಒಂದು ಕಪ್ಪಲಿಗೆ ಬೇಕೇ ಬೇಕು. ಓಕೆ, ಭೂಮಿಯು ಚಪ್ಪಟೆ ಆಕಾರವಾಗಿದೆ. ದ ಅರ್ತ್ ಈಸ್ ಓವಲ್ ಶೇಪ್ಡ್ ಒನ್, ನಾಟ್ ಸರ್ಕ್ಯುಲರ್ ಶೇಪ್. ದೆನ್ ವಾಟ್ ಆರ್ ದಿ ಡಿಫರೆನ್ಸಸ್ ಬಿಟ್ವೀನ್ ದ ಓವಲ್ ಶೇಪ್ಡ್ ಅಂಡ್ ದ ಸರ್ಕ್ಯುಲರ್ ಶೇಪ್? ಓಕೆ, ಭೂಮಿ ವೃತ್ತಾಕಾರವಾಗಿಲ್ಲ, ಚಪ್ಪಟೆಯಾಗಿದೆ ಅಂತ ನೀವು ಕ್ಲಾರಿಫೈ ಮಾಡ್ಬೇಕಾದ್ರೆ ಮತ್ತೆ ಏನ್ ಮಾಡ್ಬೇಕು? ನೀವು ಕಪ್ಪು ಹಲಿಗೆ ಮೇಲೆ ಹೋಗಿ ಚಿತ್ರವನ್ನ ರಚನೆ ಮಾಡಿದ್ರೆ ಅಂದ್ರೆ ಸ್ಟೂಡೆಂಟ್ಸ್ ವಿಲ್ ಬಿ ಕ್ಲಾರಿಫೈ ದೋಸ್ ಕಾನ್ಸೆಪ್ಟ್ very easily. How our digestive system works in our body? Okay, ಅವರ ಜೀರ್ಣಾಂಗ ಕ್ರಿಯೆ ಹೇಗೆ ನಡೀತಾ ಇದೆ ಕಾಣೋದಿಲ್ಲ ಅದು. ಅವಾಗ ಏನ್ ಮಾಡ್ಬೇಕಾಗ್ತೈತಿ? ಮತ್ತೆ ಆ ಒಂದು we have to draw the digestive system with the neat diagram as well as labeling the part with colored chalks. ಓಕೆ, ಕಲರ್ಡ್ ಚಾಕುಗಳನ್ನ ಬಳಸಿಕೊಂಡು, ಬಣ್ಣ ಬಣ್ಣದ ಸೀಮೆ ಸುಣ್ಣದ ಬಳಪಗಳನ್ನು ಬಳಸಿಕೊಂಡು ನಾವು ಜೀರ್ಣಾಂಗ ವ್ಯೂಹದ ಪ್ರತಿ ಭಾಗವನ್ನ ಗುರುತಿಸಿ ಏನ್ ಮಾಡ್ಬೇಕಾಗ್ತೈತಿ? ಪಾಠವನ್ನು ಮಾಡಿದರೆ ಅವಾಗ ಏನಾಗ್ತಾ ಹೋಗ್ತೈತಿ? ಇಟ್ ವಿಲ್ ಬಿ ಡೌಟ್ ವಿಲ್ ಬಿ ಕ್ಲಾರಿಫೈಡ್. ಓಕೆ, ದೆನ್ ಹೋಲಿಸ್ಟಿಕ್ ಪಿಕ್ಚರ್ ಆಫ್ ಕಾನ್ಸೆಪ್ಟ್. Holistic picture of the concept in the sense here, whatever the concept that is to be attained in our mind, so with the help of this concept only, with the help of the written things on the blackboard only, it will be recorded in our mind as a whole. ಒಂದು ಸಂಪೂರ್ಣವಾಗಿ ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ನಮ್ಗೆ ಮಾಹಿತಿ ಬೇಕಾಗಿತ್ತಪ್ಪ ಅಂದ್ರೆ ನಾವು ಅದನ್ನ ತಗೋಬಹುದು. ಸೇ ಫಾರ್ ಎಕ್ಸಾಂಪಲ್, ಯೂನಿಟಿ ಈಸ್ ಸ್ಟ್ರೆಂತ್, ದಿಸ್ ಈಸ್ ದಿ ಕಾನ್ಸೆಪ್ಟ್. ಒಗ್ಗಟ್ಟೆ ಬಲ ಅಂತ ಹೇಳ್ತಿರ್ತೀವಿ ನೀವು. ಹಾಗಾದ್ರೆ ಹೇಗೆ ಹೇಳ್ಬೇಕು ನಾವು ಅದನ್ನೇ? ಸಮಸ್ಯೆ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. ಯು ಕ್ಯಾನ್ ಟೇಕ್ ದ ಸ್ಟೋರಿ ಆಫ್, ನೀವು ನೋಡ್ಬೋದು, ಅದ ಒಂದು ಕತೆ ಇದೆ, ಅದು ಗುಬ್ಬಚ್ಚಿ ಕತೆ. ಹೌದಾ? ಕಾಡಿನಲ್ಲಿ ಬೇಟೆಗಾರ ಏನ್ ಮಾಡಿರ್ತಾನೆ? ಒಂದು ನೆಟ್ ಹಾಕಿರ್ತಾನೆ. ಆ ನೆಟ್ ಹಾಕಿ ಅದನ್ನೆಲ್ಲ ಹೇಳ್ಬೇಕಂದ್ರೆ ಸ್ವಲ್ಪ ಮಟ್ಟಿಗೆ ಏನ್ ಬೇಕಾಗ್ತೈತಿ? ಕಪ್ಪು ಹಲಿಗೆನೂ ಕೂಡ ಅದಕ್ಕೆ ಕಾರಣ ಆಗ್ತದೆ ಹೋಗುತ್ತೆ. ಸೊ ಹೀಗಾಗಿ ಯಾವುದೇ ಒಂದು ಇಲಿಸ್ಟ್ರೇಷನ್ಸ್ ಮಾಡ್ಬೇಕಂದ್ರೂ ಕೂಡ ನಮಗೆ ಕಪ್ಪು ಹಲಿಗೆ ಬೇಕೇ ಬೇಕಾಗ್ತೈತಿ. ಓಕೆ, ಸೊ ಈಗ ನೋಡ್ತಾ ಇರ್ತೀರಿ, ಈಗ ಏನಪ್ಪಾ ಅಂತಂದ್ರ ಗುರುತ್ವಾಕರ್ಷಣೆ ಅನ್ನೋದನ್ನ ನೀವು ಪ್ರಯೋಗ ಮಾಡಿ ತೋರಿಸ್ಬೋದು. ನಿಮ್ ಕಡೆ ಕಲ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗ್ತೈತಿ? ಮೇಲಿಂದ ಕೆಳಗೆ ಬಿಟ್ಟಾಗ ಅನ್ನೋದನ್ನ ನೀವು ಅಗದಿ ಸಿಂಪಲ್ ಕಾನ್ಸೆಪ್ಟ್ ಇರುತ್ತೆ, ಅದು ಕೂಡ ಏನ್ ಬೇಕಾಗ್ತೈತಿ ನಿಮ್ಗೆ? ಅವಾಗ್ಲೂ ಕೂಡ ನಿಮಗೆ ಈ ಪರಿಕಲ್ಪನೆ ಬೇಕೇ ಬೇಕಾಗ್ತೈತಿ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. ಸೊ ಇಲ್ಲಿ ನೀವು ಈ ತ್ರಿಭುಜದ
ಹೌದಾ? ಲಂಬಾಕೃತಿಯ ತ್ರಿಭುಜ, ಲಂಬಕೋಣ ತ್ರಿಭುಜ, ರೈಟ್ ಆಂಗಲ್ ಟ್ರಯಾಂಗಲ್. Okay, in a triangle, if any one angle is 90 degree, then it is called as right angle triangle. Okay, so ಈ ಒಂದು ತ್ರಿಭುಜದಲ್ಲಿ ಯಾವುದಾದರೂ ಒಂದು ಕೋಣ 90 ಡಿಗ್ರಿ ಆಗಿದ್ದರೆ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಲಂಬಕೋಣ ತ್ರಿಭುಜ ಅಂತ ಕರಿತೀವಿ. ಹಾಗಾದ್ರೆ ಇಷ್ಟಂದ್ರೆ ತಿಳಿತಿದ? ಇಲ್ಲ. ಅದನ್ನೇ ಒಂದು ಡೈಗ್ರಾಮ್ ಹಾಕಿ ಚಿತ್ರ ರಚನೆ ಮಾಡಿ ನೀವು ವಿದ್ಯಾರ್ಥಿಗಳಿಗೆ 90 ಡಿಗ್ರಿ ಇರ್ತಕ್ಕಂತಹ ಒಂದು ಕೋಣವನ್ನು ತಿಳಿಸಿದ್ರೆ ಅವನು ಏನ್ ಮಾಡ್ತಾ ಹೋಗ್ತಾನೆ? ಅದನ್ನು ಸರಿಯಾದ ನಿಟ್ಟಿನಲ್ಲಿ ಅರ್ಥ ಮಾಡ್ಕೋತಾನೆ. ಓಕೆ, ಈ ಹಳೆಗನ್ನಡ ಇರ್ತೈತಿ ಕೆಲವು ಸಂದರ್ಭಗಳಲ್ಲಿ ಅರ್ಥ ಆಗ್ತಿರೋದಿಲ್ಲ. ಹೌದಾ? ನಡೆಯುವುದೆಲ್ಲ ನಡೆಯುವುದೊಳ್ಳುವಿಗೆ, ಅದನ್ನ ಬಿಡಿಸಿ ಬರಿಬೇಕಾಗ್ತೈತಿ. ಕನ್ನಡದವರಿಗೆ ನನ್ಗೆ ಗೊತ್ತಿಲ್ಲ ಅಷ್ಟು. ಓಕೆ, ನಡೆಯುವುದೆಲ್ಲ ನಡೆಯುವುದೊಳ್ಳುವಿಗೆ, ನಡೆಯುವುದು ಅಲ್ಲಿ ಲಘು ಗುರು ಹಾಕ್ಬೇಕಾಗ್ತೈತಿ. ಲಘು ಗುರು. ಓಕೆ, ಸೊ ಈ ಶಿವಕೋಟ್ಯಾಚಾರ್ಯನ ಒಡ್ಡಾರಾಧನೆ ನೀವು ತೆಗೆದುಕೊಂಡ್ರಪ್ಪ ಅಂತಂದ್ರೆ ಅದು ಹಳೆಗನ್ನಡದಲ್ಲಿ ಇದ್ದೇ ಇರ್ತೈತಿ. ಸೊ ಹೀಗಾಗಿ ಈ ಹಳೆಗನ್ನಡವನ್ನು ನಾವು ಬಿಡಿಸಿ ಅರ್ಥ ಮಾಡ್ಕೋಬೇಕಾಯ್ತಪ್ಪ ಅಂದ್ರೂ ಕೂಡ ಏನ್ ಬೇಕಾಗ್ತೈತಿ? ನಮ್ಗೆ ಕಪ್ಪು ಹಲಿಗೆ ಬೇಕೇ ಬೇಕು. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? Then again draws the attention of the pupil. Suppose if you draw anything else, if you want to write it on the blackboard, immediately student will focus on it. What the teacher is going to writing, what the teacher is going to drawing, what the teacher is making the sketches. Okay, ಈ ಶಿಕ್ಷಕರು ಕೆಲವು ಸಂದರ್ಭದಲ್ಲಿ ಏನ್ ಬರೀತಾ ಇರ್ತಾರೆ, ವಿದ್ಯಾರ್ಥಿಗಳು ಕೂಡ ಏನ್ ಮಾಡ್ತಾ ಇರ್ತಾರೆ? ಅವುಗಳನ್ನ ರಚನೆ ಮಾಡ್ತಾರೆ. ಅರ್ಥಫಲ ಹೇಳಿದ್ದು. ಸೊ ಹೀಗಾಗಿ ಇದು ಹಲವಾರು ರೀತಿಯ ಪ್ರಾಮುಖ್ಯತೆಗಳನ್ನು ಕೂಡ ಒಳಗೊಂಡಿದೆ. ಲೈಕ್ ದಿಸ್ such type of the importances also it is having. Now let us move on to main important aspect now here, components of skill. Okay, components of skill of using blackboard. ಇವುಗಳನ್ನ ನೀವು ಮೊಟ್ಟ ಮೊದಲನೇದಾಗಿ ಬರ್ಕೊಳ್ಳೇಬೇಕಾಗ್ತೈತಿ. ಓಕೆ, ಈ ಒಂದು ಕಪ್ಪು ಹಲಗೆ ಕೌಶಲ್ಯದ ಕೆಲವೊಂದು ಘಟಕಾಂಶಗಳು. ಹಾಗಾದರೆ ಯಾವ್ಯಾವ ವಿಧವು ಅನ್ನೋದು, ಇವು 3 ಘಟಕಾಂಶಗಳು ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸ್ತವು. ಕಪ್ಪು ಹಲಗೆ ಕೌಶಲ್ಯಕ್ಕೆ ಸಂಬಂಧಪಟ್ಟಂತ ಈ 3 ನೀವೇನ್ ನೋಡ್ತಾ ಇದ್ದೀರಿ, ಇವುಗಳು ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸ್ತವು. ಫಸ್ಟ್ ಒನ್, ಈ ಮೊದಲನೇದು ಘಟಕಾಂಶ, ಕಪ್ಪು ಹಲಗೆಗೆ ಬಳಕೆಗೆ ಸಂಬಂಧಪಟ್ಟಂತ ಮೊದಲನೇ ಘಟಕಾಂಶ. ಬಸವರಾಜ್ ಬಿ, ನೀವು ಮೈಕ್ ಅನ್ನು ಆಫ್ ಮಾಡಿ. ಓಕೆ, ಮೊದಲನೇ ಘಟಕಾಂಶ ಯಾವುದು ಅಂದ್ರೆ ಲೆಜಿಬಿಲಿಟಿ ಆಫ್ ಹ್ಯಾಂಡ್ ರೈಟಿಂಗ್. ಕೈ ಬರಹದಲ್ಲಿ ಸ್ಪಷ್ಟತೆ ಇರಬೇಕು. ಓಕೆ, ಲೆಜಿಬಿಲಿಟಿ ಆಫ್ ಹ್ಯಾಂಡ್ ರೈಟಿಂಗ್, ಪ್ಲೀಸ್ ನೋಟ್ ಡೌನ್. ಲೆಜಿಬಿಲಿಟಿ ಆಫ್ ಹ್ಯಾಂಡ್ ರೈಟಿಂಗ್, ಕೈ ಬರಹದಲ್ಲಿ ಸ್ಪಷ್ಟತೆ ಇರಬೇಕು. ದ ಸೆಕೆಂಡ್ ಒನ್, ನೀಟ್ನೆಸ್ ಇನ್ ಬ್ಲಾಕ್ ಬೋರ್ಡ್ ವರ್ಕ್. ಓಕೆ, ಕಪ್ಪು ಹಲಗೆ ಕಾರ್ಯ ಯಾವಾಗಲೂ ಕೂಡ ಸ್ವಚ್ಛವಾಗಿರಬೇಕು. ಓಕೆ, ನೀಟ್ ಆಗಿರ್ಬೇಕಂತೀವಲ್ಲ. ಓಕೆ, ನೆಕ್ಸ್ಟ್, ಅಪ್ರೋಪ್ರಿಯೇಟ್ನೆಸ್ ಆಫ್ ರೈಟಿಂಗ್ ವರ್ಕ್ ಆನ್ ಬ್ಲಾಕ್ ಬೋರ್ಡ್. ಕಪ್ಪು ಹಲಗೆಯ ಮೇಲಿನ ಬರವಣಿಗೆ ಸೂಕ್ತವಾಗಿರಬೇಕು. ಕಪ್ಪು ಹಲಗೆಯ ಮೇಲಿನ ಬರವಣಿಗೆ ಸೂಕ್ತವಾಗಿರಬೇಕು. ಐ ವಿಲ್ ರಿಪೀಟ್ ಒನ್ಸ್ ಅಗೈನ್ ಅಬೌಟ್ ದಿ ಸ್ಕಿಲ್ ಕಾಂಪೋನೆಂಟ್ಸ್ ಆಫ್ ಬ್ಲಾಕ್ ಬೋರ್ಡ್ ಸ್ಕಿಲ್. ಓಕೆ, ಕಪ್ಪು ಹಲಗೆ ಕೌಶಲ್ಯದ ಘಟಕಾಂಶಗಳು ಇವೇ ಬರುತ್ತೆ. ಇದರ ಆಧಾರದ ಮೇಲೆ ಏನ್ ಮಾಡ್ಬೇಕಾಗ್ತೈತಿ? ನೀವು ಪಾಠವನ್ನ ಪ್ರೆಸೆಂಟೇಶನ್ ಮಾಡ್ಬೇಕಾಗ್ತೈತಿ. ಬೇಸ್ಡ್ ಆನ್ ಆಲ್ ದೀಸ್ ಕಾಂಪೋನೆಂಟ್ಸ್ ಆಫ್ ದಿ ಸ್ಕಿಲ್ ಆಫ್ ಯೂಸಿಂಗ್ BB, you have to present the lesson. The first one is legibility of handwriting. ಮೊದಲನೇದು ಓಕೆ, ಕೈ ಬರಹದ ಬರವಣಿಗೆ ಸ್ಪಷ್ಟವಾಗಿರಬೇಕು. ಎರಡನೇದು ನೀಟ್ನೆಸ್ ಇನ್ ಬ್ಲಾಕ್ ಬೋರ್ಡ್, ದಿಸ್ ಇಸ್ ದ ಸೆಕೆಂಡ್ ಒನ್. ಅಂಡ್ ದ ಥರ್ಡ್ ಒನ್ ಈಸ್ ನೀಟ್ನೆಸ್ ಅಂದ್ರೆ ಕಪ್ಪು ಹಲಗೆ ಕಾರ್ಯ ಅಚ್ಚುಕಟ್ಟಾಗಿರಬೇಕು. ಥರ್ಡ್ ಒನ್, ಅಪ್ರೋಪ್ರಿಯೇಟ್ನೆಸ್ ಆಫ್ ರೈಟಿಂಗ್ ಆನ್ ದಿ ಬ್ಲಾಕ್ ಬೋರ್ಡ್. ಓಕೆ, ಕಪ್ಪು ಹಲಗೆಯ ಬರವಣಿಗೆಯ ಕಾರ್ಯವು ಸೂಕ್ತವಾಗಿರಬೇಕು. ಸೊ ದೀಸ್ ಥಿಂಗ್ಸ್
or we are going to discussing and extending with the help of some of the basic element that it involved. ಈ ಮೂರು ಏನು ಅಂಶಗಳದಾವಲ್ಲ ಇವುಗಳನ್ನ ಒಂದೊಂದಾಗಿ ನಾವು ಗಮನ ಹರಿಸೋಣ. ಓಕೆ, ದ ಫಸ್ಟ್ ಒನ್ ಈಸ್ ಲೆಜಿಬಿಲಿಟಿ ಆಫ್ ಬ್ಲಾಕ್ಬೋರ್ಡ್ ರೈಟಿಂಗ್. ದಿಸ್ ಇಸ್ ದಿ ಫಸ್ಟ್ ಕಾಂಪೋನೆಂಟ್. ಇದು ಮೊದಲನೇ ಘಟಕಾಂಶ. ಹಾಗಾದ್ರೆ ಸ್ಪಷ್ಟತೆ ಅನ್ನೋದು ಯಾವಾಗ ನಾವು ಡಿಸೈಡ್ ಮಾಡ್ತೀವಿ? When do you decide that legibility of blackboard writing is meaningful? If and if only if it is very much readable. Okay, when it is very much friendly reading, that writing work occurs. ಯಾವಾಗ ಸಾಧ್ಯ ಆಗುತ್ತೆ friendly reading? If it is clear, if it is distinct, and if it is following all these whatever the dimensions or the elements while writing it on the blackboard, then only it is useful. ಈ ಕಪ್ಪು ಹಲಗೆ ಬರಿತಕ್ಕಂತಹ ಸಂದರ್ಭದಲ್ಲಿ ನೀವು ಈ ಪ್ರಮುಖವಾಗಿರ್ತಕ್ಕಂಥ ಅಂಶಗಳ ಕಡೆಗೆ ಗಮನ ಹರಿಸಬೇಕು. ಇವುಗಳನ್ನ ನೀವು ಸರಿಯಾದ ನಿಟ್ಟಿನಲ್ಲಿ ಜಾರಿಗೆ ತಂದ್ರೆ, in order to bring all these whatever the points highlighted under the legibility of the blackboard writing, then only you are fulfilling the first component. ಈ ಮೊದಲನೇದು ಏನು ಈ ಘಟಕಾಂಶ ಇದೆಯಲ್ಲ, ಇದು ಕಪ್ಪು ಹಲಗೆ ಬರವಣಿಗೆ ಸ್ಪಷ್ಟತೆ ಅನ್ನೋದು ಈ ಕೆಳಕಂಡ ಅಂಶಗಳನ್ನ ಒಳಗೊಂಡಿದೆ. ದ ಫಸ್ಟ್ ಒನ್, ವಾಟ್ ಆರ್ ದಿ ಪಾಯಿಂಟ್ಸ್ ಇನ್ವಾಲ್ವ್ಡ್ ಇನ್ ದಿಸ್ ಬ್ಲಾಕ್ಬೋರ್ಡ್ ರೈಟಿಂಗ್? ಡಿಸ್ಟಿಂಕ್ಟ್ ಡಿಫರೆನ್ಸ್ ಬಿಟ್ವೀನ್ ಲೆಟರ್ಸ್, ಡಿಸ್ಟಿಂಕ್ಟ್ ಡಿಫರೆನ್ಸ್. ಓಕೆ, ಈ ಒಂದು ಅಕ್ಷರಗಳ ನಡುವೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಗೆರೆ ಇರ್ತೈತಿ. ಇಟ್ ಮೀನ್ಸ್ ದಟ್ ಯು ಶುಡ್ ನಾಟ್ ರೈಟ್ ಓವರ್ ರೈಟಿಂಗ್ ಒನ್ ಅಂಡ್ ದಿ ಅನದರ್. ಅಂದ್ರೆ ಒಂದು ಅಕ್ಷರ ಮತ್ತು ಇನ್ನೊಂದು ಅಕ್ಷರದ ಮೇಲೆ ಏನ್ ಬರಿಬಾರ್ದು, ನೀವು ಅದರ ಮೇಲ್ಗಡೆ ಬರೀಲಿಕ್ಕೆ ಹೋಗ್ಬಾರ್ದು. ದಿಸ್ ಇಸ್ ಫಸ್ಟ್ ಥಿಂಗ್, ಡಿಸ್ಟಿಂಕ್ಟ್ ಡಿಫರೆನ್ಸ್ ಬಿಟ್ವೀನ್ ಲೆಟರ್ಸ್. ಅಕ್ಷರಗಳ ನಡುವೆ ಸ್ಪಷ್ಟವಾಗಿರ್ತಕ್ಕಂಥ ಅಂತರ ಇರಬೇಕು. ಓಕೆ, ಸೊ ಅಂತರ ಇದೆ ಅಂತ ಹೇಳಿ ಒಂದು ವರ್ಡ್ ಬರೋದು, ಒಂದು ವರ್ಡ್ ನಲ್ಲಿ ಬೇರೆ 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 ಒಂದೊಂದು ಕಿಲೋಮೀಟರ್ ಬಿಟ್ಟು ಬರೆಯುವಂಗಿಲ್ಲ ಅಕ್ಷರ. ಅರ್ಥದಲ್ಲಿ ಹೇಳಿದ್ದು. ಓಕೆ, ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಲೇಟರ್ ಆನ್ ಕಮ್ ಟು ದ ಡೆಮಾನ್ಸ್ಟ್ರೇಷನ್, ದೇರ್ ಯು ವಿಲ್ ಕಮ್ ಟು ನೋ ಇಟ್. ನೀವು ಫಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ ಡಿಸ್ಟಿಂಕ್ಟ್ ಡಿಫರೆನ್ಸ್ ಬಿಟ್ವೀನ್ ಲೆಟರ್ಸ್, ಅಕ್ಷರಗಳ ನಡುವೆ ಸ್ಪಷ್ಟವಾಗಿರ್ತಕ್ಕಂತಹ ಅಂತರ ಇರಬೇಕು. ಸೆಕೆಂಡ್ ಒನ್, ಸ್ಪೇಸಿಂಗ್ ಬಿಟ್ವೀನ್ ಲೆಟರ್ಸ್ ಅಂಡ್ ವರ್ಡ್ಸ್. ಸ್ಪೇಸಿಂಗ್ ಬಿಟ್ವೀನ್ ಲೆಟರ್ ಅಂಡ್ ವರ್ಡ್ಸ್. ಓಕೆ, ಲೆಟರ್ಸ್ ಅಂತಂತಂದ್ರೆ ಅಕ್ಷರಗಳು ಮತ್ತು ಪದಗಳ ನಡುವೆ ಅಥವಾ ಶಬ್ದಗಳ ನಡುವೆ ಸೂಕ್ತವಾದ ಅಂತರ ಇರಬೇಕು. ಸ್ಪೇಸಿಂಗ್ ಬಿಟ್ವೀನ್ ಲೆಟರ್ಸ್ ಅಂಡ್ ವರ್ಡ್, ಅಕ್ಷರಗಳು ಮತ್ತು ಶಬ್ದಗಳು ಅಥವಾ ಪದಗಳ ನಡುವೆ ಸೂಕ್ತವಾದ ಅಂತರಗಳಿರಬೇಕು. ಸ್ಲ್ಯಾಂಟ್ನೆಸ್ ಆಫ್ each letter, this is used especially while writing all the English sentences or the word. ಇಂಗ್ಲಿಷ್ ಭಾಷೆಯಲ್ಲಿ ಇರ್ತಕ್ಕಂಥವ್ರು ಮುಖ್ಯವಾಗಿ ಏನ್ ಮಾಡ್ಬೇಕಾಗ್ತೈತಿ, ಪ್ರತಿಯೊಂದು ಅಕ್ಷರವನ್ನ ಸ್ಲ್ಯಾಂಟ್ ಆಗಿ ಅಂದ್ರೆ ಓರೆಯಾಗಿ ಬರೀತಿರ್ತಾರ ಅವ್ರು. ಓಕೆ, ದೇ ವಿಲ್ ಯೂಸ್ ದಟ್ ಸ್ಲ್ಯಾಂಟ್. ಓಕೆ, ರನ್ನಿಂಗ್ ವರ್ಡ್ಸ್ ದೇ ಆರ್ ಯೂಸಿಂಗ್ ಡ್ಯೂರಿಂಗ್ ದಟ್ ಆಫ್ ದಿ while writing that slantness of the letters of the sentences. ಒಂದು ವಾಕ್ಯವನ್ನ ಪದಗಳನ್ನ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಸ್ವಲ್ಪ ಏನ್ ಮಾಡ್ತಾರೆ, ಓರೆಯಾಗಿ ಬರೀತಿರ್ತಾರೆ. ರನ್ನಿಂಗ್ ಲೆಟರ್ಸ್ ನಲ್ಲಿ ನೋಡ್ತಿರ್ತೀರಿ ನೀವು. ಸೈಜ್ ಆಫ್ ಲೆಟರ್ಸ್ ಶುಡ್ ಬಿ ಆಲ್ವೇಸ್ ದಿ ಸೇಮ್. ಓಕೆ, ಈ ಒಂದು ಅಕ್ಷರಗಳ ಗಾತ್ರ ಯಾವಾಗ್ಲೂ ಕೂಡ ಏನಿರ್ಬೇಕು, ಒಂದೇ ಆಗಿರ್ಬೇಕು. ಅದ್ರ ಕಡೆನೂ ಕೂಡ ಗಮನ ಕೊಡಬೇಕು. ಸೈಜ್ ಆಫ್ ದ ಲೆಟರ್ ಶುಡ್ ಬಿ ದಿ ಸೇಮ್. ಓಕೆ, ಹೌದಾ? ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಇಂಗ್ಲಿಷ್ ನಲ್ಲಿ ಬರಿಬೇಕು. ವೆನ್ ಎವರ್ ವಿ ಆರ್ ರೈಟಿಂಗ್ ಇಟ್ ಇನ್ ಇಂಗ್ಲಿಷ್, ದ ಫಸ್ಟ್ ಲೆಟರ್ ವಿಲ್ ಬಿ ಆಲ್ವೇಸ್ ದಿ ಬಿಗ್ಗರ್ ಒನ್. ಓಕೆ, ಮೊದಲನೇ ಅಕ್ಷರ ಇಂಗ್ಲಿಷ್ ನಲ್ಲಿ ಯಾವಾಗ್ಲೂ ಕೂಡ ಏನಾಗಿರ್ತೈತಿ, ದೊಡ್ಡದಾಗಿರ್ಬೇಕಂತ. ರೆಸ್ಟ್ ಆಫ್ ದಿ ಲೆಟರ್ಸ್ ವಿಲ್ ಬಿ ದಿ ಸೇಮ್. ಹೌದಾ? ಒಂದು ದೊಡ್ಡದು ಒಂದು ಸಣ್ಣದು ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒನ್ ಶುಡ್ ಬಿ ದ ಬಿಗ್ಗರ್ ಒನ್ ಶುಡ್ ಬಿ ದ ಸ್ಮಾಲರ್ ಒನ್. ನೋ, ಆಲ್ ದ ಲೆಟರ್ಸ್ should be of same size. ಎಲ್ಲಾ ಒಂದು ಅಕ್ಷರಗಳು ಒಂದೇ ರೀತಿಯಾಗಿರ್ತಕ್ಕಂತಹ ಏನ್ ಹೊಂದಿರ್ಬೇಕು, ಗಾತ್ರವನ್ನ ಹೊಂದಿರ್ಬೇಕು. Size of capital letters. See here, if you want to write it the entire, say for example captions or the title or subtitle,
Then if you want to write with that capital letters, especially the title of the whatever the topic or the concept, you have to write all the letters, all the capital letters with the same signs. Okay, ದೊಡ್ಡ ಅಕ್ಷರಗಳ ಗಾತ್ರವೂ ಕೂಡ ಏನಾಗಿರ್ಬೇಕು, ಯಾವಾಗ್ಲೂ ಕೂಡ ಒಂದೇ ಆಗಿರ್ಬೇಕು. ಓಕೆ, ಒಂದು ದೊಡ್ಡ ಸೈಜ್ ಮಾಡೋದು, ಇನ್ನೊಂದು ಸಣ್ಣ ಸೈಜ್ ಮಾಡೋದು, ಇದು ಮಾಡ್ಲಿಕ್ಕೆ ಹೋಗ್ಬೇಡಿ. Then size of the capital and small letters, size of the capital and small letters, ನಾನು ಈಗಾಗಲೇ ಹೇಳಿದ್ದೀನಿ, ಇಂಗ್ಲಿಷ್ ನಲ್ಲಿ ಇವುಗಳನ್ನ ನಾವು ಹೆಚ್ಚಾಗಿ ಬಳಸ್ತಾ ಹೋಗ್ತೀವಿ. ದೊಡ್ಡ ಮತ್ತು ಸಣ್ಣ ಅಕ್ಷರಗಳ ಗಾತ್ರವು ಏನಾಗಿರ್ಬೇಕು, ಸೂಕ್ತವಾಗಿರಬೇಕು. Suitability of size of capital and small letter according to the situation. Okay, ಸೂಕ್ತವಾದ ಆಯಾ ಸಂದರ್ಭಕ್ಕನುಗುಣವಾಗಿ ಈ ದೊಡ್ಡ ಮತ್ತು ಸಣ್ಣ ಅಕ್ಷರಗಳ ಗಾತ್ರ ಸೂಕ್ತವಾಗಿರಬೇಕು. ದೆನ್ ಥಿಕ್ನೆಸ್ ಆಫ್ ಲೆಟರ್ ಅಂತಂದ್ರೆ ಈ ಒಂದು ಏನಂತ ಹೇಳ್ತೀವಿ ನಾವು, ಅಕ್ಷರಗಳ ಬರೀತಿರ್ತೀವಲ್ಲ ಅದನ್ನೇ, ಕೆಲವೊಂದು ದಪ್ಪ ಅಕ್ಷರಗಳಲ್ಲಿ ಬರುತ್ತೆ. ಥಿಕ್ನೆಸ್ ಆಫ್ ದ ಲೆಟರ್ ವಿಲ್ ಬಿ ಸಮಟೈಮ್ಸ್ ಮೋರ್ ಅಂಡ್ ಸಮಟೈಮ್ಸ್ ಇಟ್ ಈಸ್ ವೆರಿ ಥಿನ್. ಓಕೆ, ಅಂದ್ರೆ ಥಿಕ್ನೆಸ್ ಆಫ್ ಲೆಟರ್ಸ್ and also lines are the sentences, they should be same. ವಾಕ್ಯದಲ್ಲಿರ್ತಕ್ಕಂಥ ಅಕ್ಷರಗಳು, ಓಕೆ, ಅಥವಾ ಶಬ್ದದಲ್ಲಿರ್ತಕ್ಕಂಥ ಅಕ್ಷರಗಳ ಗಾತ್ರ ಅಥವಾ ದಪ್ಪ ಗಾತ್ರ ಒಂದೇ ಆಗಿರ್ಬೇಕು. ಓಕೆ, ಅವುಗಳ ದಪ್ಪ ಗಾತ್ರ, ಥಿಕ್ನೆಸ್, ಓಕೆ, ಸೊ ಒಂದೇ ಆಗಿರ್ಬೇಕಾಗ್ತದೆ. ಓಕೆ, so this is about the legibility of the hand writing. ಇದು ಏನಂತ ಕರಿತೀವಪ್ಪ ಅಂತಂದ್ರೆ, ಇದು ಕೈ ಬರಹದ ಸ್ಪಷ್ಟವಾದ ಕೈ ಬರಹವನ್ನ ಬರೆಯುವಿಕೆ. ಓಕೆ, ಕೈ ಬರಹದ ಸ್ಪಷ್ಟತೆ. once again I will repeat it. Okay, once again I will repeat it. See here, the first thing, some are joining. Okay, wait. Okay, fine, I think so. First one is distinct difference between the letters. ಅಕ್ಷರಗಳ ನಡುವೆ ಒಂದು ಸ್ಪಷ್ಟವಾದ ಅಂತರ ಇರಬೇಕು. ಇಟ್ ಮೀನ್ಸ್ ದಟ್ ಇಟ್ ಈಸ್ ವೆರಿ ಮಚ್ ರೀಡೇಬಲ್ ಟು ರೀಡರ್ಸ್. ಅಂದ್ರೆ ಯಾರು ಓದುಗರ ಇರ್ತಾರೆ ಅವರಿಗೆ ಅದು ಸ್ಪಷ್ಟವಾಗಿ ಕಾಣ್ತಾ ಇರಬೇಕು. ದೆನ್ ಸೆಕೆಂಡ್ one, spacing between the letters and the word. See here, the one first letter and second letter and third letter and the fourth letter, like that it will be there. letter ಬರೀತೀರಿ ಒಂದು, ಓಕೆ, ಶಬ್ದಗಳಲ್ಲಿ ಬರಿತಾ ಹೋಗ್ತೀರಿ. ಒಂದು ಮತ್ತು ಎರಡರ ನಡುವಿನ ಲೆಟರ್ ನಲ್ಲಿ ಇರ್ತಕ್ಕಂತ ಒಂದು ಅಂತರ, ಎರಡು ಮತ್ತು ಮೂರನೇ ನಡುವಿನ ಇರ್ತಕ್ಕಂಥ ಅಕ್ಷರಗಳ ನಡುವಿನ ಅಂತರ ಕೂಡ ಒಂದೇ ಆಗಿರ್ಬೇಕು. ಓಕೆ, the spacing between the first and second letter, second and third letter, and later whatever the subsequent consecutive letters, they all should be the same here. The spacing should be the same. Okay, similarly happens with the one word with the second word. Suppose if you consider one sentence, so say for example there are 6 or 7 words will be there in a sentence. Then first and second word, whatever the sorry space is there, the same space should be between the second and the third word, and third and fourth and fifth pair of the words. ಹೌದಾ? ಈಗ ವರ್ಡ್ಗಳು ಒಂದು ವಾಕ್ಯದಲ್ಲಿ ಒಂದು 7-8 ಏನದಾವು ಶಬ್ದಗಳದಾವ ಅಂದ್ರೆ, ಮೊದಲನೇ ಶಬ್ದ ಎರಡನೇ ಶಬ್ದದ ನಡುವೆ ಅಂತರ ಎಷ್ಟಿರುತ್ತೋ 2 ಮತ್ತು 3, 3 ಮತ್ತು 4 ಇವುಗಳ ನಡುವಿನ ಅಂತರ ಕೂಡ ಒಂದೇ ಆಗಿರ್ಬೇಕಾಗ್ತೈತಿ. Then slantness of each letter while writing in English, so that slantness should be maintained always throughout the writing, right from the beginning statement or the sentences to the till the end of the whatever the statements that you wanted to write it. Okay, throughout all the statements the slantness should be maintained, and it with respect to each letter it has to be maintained. ಅಂದ್ರೆ ಓರೆಯಾಗಿ ಬರೀತಕ್ಕಂತಹ ಒಂದು ಸ್ಟೈಲ್ ಇಂಗ್ಲಿಷ್ ನಲ್ಲಿ ಏನೇ ಇದೆಯಲ್ಲ ಅದನ್ನು ಕೂಡ ಯಾವಾಗ ಕೂಡ ಪ್ರತಿ ಅಕ್ಷರಗಳಲ್ಲಿ ಕೂಡ ಬರೀಬೇಕಾಗ್ತೈತಿ. ದೆನ್ ಸೈಜ್ ಆಫ್ ದಿ ಲೆಟರ್ಸ್, ಅಕ್ಷರಗಳ ಗಾತ್ರ ಕೂಡ ಏನಾಗಿರ್ಬೇಕಾಗ್ತೈತಿ, ಒಂದೇ ಆಗಿರ್ಬೇಕು. ಒಂದು ದೊಡ್ಡದು, ಒಂದು ಮಾಡರೇಟು, ಇನ್ನೊಂದು ಸ್ಮಾಲ್ ಬರೆಯೋಂಗಿಲ್ಲ. ಸ್ಮಾಲ್ ಬರ್ದ್ರೆ ಹಿಂದ್ ಕುಂತವ್ರು ಕೇಳೋದಿಲ್ಲ, ಇರ್ಬಿ ಹಂಗ್ ಬರ್ದಿಯಲ್ಲ ಇಟಿಟ್ ಅಂತ ತಿಂತಿರ್ತೀರಿ, ಹೌದಾ? ರಂಗೋಲಿ ಹಾಕ್ದಂಗ್ ಮಾಡಿಯಲ್ಲ ಅಂತಿರ್ತೀವಿ, ಹೌದಾ?
ಅದಕ್ಕೆ ಯಾವಾಗಲೂ ಕೂಡ ಅಕ್ಷರಗಳು ಅತಿ ದೊಡ್ಡದು ಇರಬಾರ್ದು, ಅತಿ ಚಿಕ್ಕದು ಇರಬಾರ್ದು. ದ ಲೆಟರ್ಸ್ should not be neither too much larger or bigger one on the blackboard, nor it should not be very much smaller. It should be moderate in such a way that even back benchers should be very clearly visible and keep eye on it and understand it. ಈ ಹಿಂದೆ ಕುಳಿತಿರ್ತಕ್ಕಂತಹ ಅಂದ್ರೆ ನನ್ನ ಹಿಂದಲ್ಲ, ನೀವು ಪಾಠ ಮಾಡತಕ್ಕಂತಹ ವರ್ಗ ಕೋಣೆಯ ಹಿಂದೆ ಕುಳಿತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಕೂಡ ಆ ಒಂದು ವಾಕ್ಯಗಳು, ಅಕ್ಷರಗಳು, ಚಿತ್ರ ಏನ್ ಮಾಡ್ತಾ ಇರ್ತಿರಲ್ಲ ಬ್ಲಾಕ್ ಬೋರ್ಡ್ ವರ್ಕ್, ಅದು ಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು. ಅತಿ ದೊಡ್ಡದನ್ನು ಮಾಡಬಾರ್ದು, ಅತಿ ಚಿಕ್ಕದನ್ನು ಮಾಡಬಾರ್ದು. ಓಕೆ, ದೆನ್ ಸೈಜ್ ಆಫ್ ದಿ ಕ್ಯಾಪಿಟಲ್ ಲೆಟರ್ಸ್, ದೊಡ್ಡ ಅಕ್ಷರಗಳನ್ನು ಕೂಡ ಯಾವಾಗಲೂ ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಬರಿಬೇಕಾಗ್ತೈತಿ. ಓಕೆ, and later on size of the capital letters you have to understand it. ಈ ಅಕ್ಷರಗಳ ಗಾತ್ರ ಒಂದಾದ್ರೆ ದೊಡ್ಡ ಅಕ್ಷರಗಳ ಗಾತ್ರ ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಇಂಗ್ಲಿಷ್ ನಲ್ಲಿ whenever you wanted to start with the first word, usually the size will be larger. To write the caption and sub caption, ಈಗ ಒಂದು ಶೀರ್ಷಿಕೆ ಇರುತ್ತೆ ಟಾಪಿಕ್, ಅದರದ್ದು ದೊಡ್ಡದು ಬರೀತೀರಿ, ಸಬ್ ಟಾಪಿಕ್ ಇರುತ್ತೆ ಅದನ್ನ ಅದಕ್ಕಿಂತಲೂ ಸ್ವಲ್ಪ ಚಿಕ್ಕದಾಗಿ ಬರೀಲಿಕ್ಕೆ ಟ್ರೈ ಮಾಡಬೇಕು. ಯು ಹ್ಯಾವ್ ಟು ರಿಲೇಟಿವ್ಲಿ ಟ್ರೈ ಔಟ್ ದಟ್ ದಿ ಟಾಪಿಕ್ ನೇಮ್ or size of the capital letter, whatever you wanted to write with the capital letter, that should be relatively little bit bigger than that of the subtopic capital letters. Okay, ಈ ಉಪಶೀರ್ಷಿಕೆಗಳ ಒಂದು ಕ್ಯಾಪಿಟಲ್ ಲೆಟರ್ ಬರಿಬೇಕಂತ ನೀವೇನು ಬಳಸ್ಕೊಂಡಿರ್ತೀರಿ ಅದು ಶೀರ್ಷಿಕೆಯ ಒಂದು ಲೆಟರ್ ಗಳಿಗಿಂತಲೂ ಚಿಕ್ಕದಾಗಿರ್ಬೇಕಾಗ್ತೈತಿ. Then size of the capital and small letter, usually we are writing it in English as well. ಕನ್ನಡದಲ್ಲಿ ಕೆಲವೊಮ್ಮೆ ಬರೆಯುವುದಿಲ್ಲ, ದೊಡ್ಡ ಅಕ್ಷರಗಳನ್ನು ಬರೆಯುವುದಿಲ್ಲ, ಒಂದೇ ರೀತಿಯಾಗಿ ಬರಿತಾ ಹೋಗ್ತೀವಿ, ಅವುಗಳ ಗಾತ್ರವು ಕೂಡ ಅದು ಒಂದೇ ರೀತಿಯಾಗಿರ್ಬೇಕು. Then thickness of the what we call as the sentences and also what we call as the lines ಅಂತಂದ್ರೆ ಈ whatever you are writing the statements, okay, words, the thickness should be always the same. ಒಂದರ ದಪ್ಪ ಬರೆಯುವುದು, ಇನ್ನೊಂದು ಸಣ್ಣಗೆ ಬರೆಯುವುದು, ಇದನ್ನ ನೀವು ಮಾಡಬೇಡಿ. Okay, my dear students, now I have covered, up to now I have covered the importance, components, the first component of legibility of handwriting. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಈ ಕಪ್ಪು ಹಲಿಗೆಯ ಕೌಶಲ್ಯಕ್ಕೆ ಸಂಬಂಧಪಟ್ಟಂತಹ ಮಹತ್ವ, ಅದರಲ್ಲಿ ಕಂಡು ಬರ್ತಕ್ಕಂಥ ಘಟಕಾಂಶಗಳು, ಆ 3 ಘಟಕಾಂಶಗಳಲ್ಲಿಯೇ ಮೊದಲನೇದು ಘಟಕಾಂಶ ಅಂದ್ರೆ ಹ್ಯಾಂಡ್ ರೈಟಿಂಗ್. ಓಕೆ, ಕೈ ಬರಹದ ಸ್ಪಷ್ಟತೆ. So far we have studied the blackboard related concepts, importance, components of the skill of using blackboard and legibility of the blackboard by citing some of the examples. Okay, I will request you to please join me after half an hour. Now the time is 12:15. I request you to please join at 12:45. Thank you very much.